ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದ್ರೆ ಇದು 2 ಪಾಯಿಂಟ್ ಇದೆಯಲ್ಲ, ಅದು ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಸೊ ಕಸ್ಟಮರ್ ರಿಟರ್ನ್ ಮತ್ತೆ RTO, ರಿಟರ್ನ್ ಟು ಒರಿಜಿನ್ ಏನಿದು ಅದು ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಕಸ್ಟಮರ್ ರಿಟರ್ನ್ ಒಂದ್ ಮಾತು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಾಡಕ್ಟ್ ಪ್ಯಾಕ್ ಮಾಡ್ತೀರಾ, ಪ್ಯಾಕ್ ಮಾಡ್ಬಿಟ್ಟು ಕಸ್ಟಮರ್ಗೆ ಕಳಿಸ್ತೀರಾ. ಕಸ್ಟಮರ್ ಪ್ರಾಡಕ್ಟ್ ತಗೊಂತಾನೆ. ಬಟ್ ಕಸ್ಟಮರ್ಗೆ ಏನಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ಅದು ಕಲರ್ ಕ್ವಾಲಿಟಿ ಏನಾದ್ರೂ ಒಂದು ಇಷ್ಟ ಆಗಿಲ್ಲ ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾನೆ, ಅದು ಪ್ರಾಡಕ್ಟ್ ರಿಟರ್ನ್ ಮಾಡ್ತಾನೆ. ಸೊ ಕಸ್ಟಮರ್ ರಿಟರ್ನ್ ಮಾಡಿದ್ರೆ ಅದಕ್ಕೆ ಚಾರ್ಜಸ್ ಬೀಳುತ್ತೆ. ಅದು ನೀವು ಪೇ ಮಾಡಬೇಕು, ಕಸ್ಟಮರ್ ಪೇ ಮಾಡಲ್ಲ. ಓಕೆ, ಕಸ್ಟಮರ್ ಪ್ರಾಡಕ್ಟ್ ತಗೊಂಡ ನಿಮ್ಗೆ ವಾಪಸ್ ಕಳ್ಸ್ಬಿಟ್ಟ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಪ್ರಾಡಕ್ಟ್ ಅಲ್ಲಿ ಏನೋ ಡ್ಯಾಮೇಜ್ ಇತ್ತು, ಏನಾದ್ರೂ ಒಂದ್ ಕಾರಣಕ್ಕೆ ನಿಮ್ಗೆ ವಾಪಸ್ ಕಳ್ಸಿದ್ರೆ ಅದಕ್ಕೆ ಚಾರ್ಜಸ್ ನೀವು ಪೇ ಮಾಡಬೇಕು. ಮತ್ತೆ ಚಾರ್ಜಸ್ ತುಂಬಾ ಹೆವಿ ಇರುತ್ತೆ ಚಾರ್ಜಸ್. ಸೊ ಅದು ಗೊತ್ತಿರಬೇಕು ನಿಮ್ಗೆ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಪ್ಲೇಸಸ್ ಏನ್ ಹೇಳುತ್ತೆ, ನಿಮ್ದು ಲಿಸ್ಟಿಂಗ್ ಮಾಡೋ ಟೈಮಲ್ಲಿ ಕೇರ್ಫುಲ್ ಆಗಿ ಪ್ರಾಪರ್ ಡೀಟೇಲ್ಸ್ ಹಾಕಿ, ಮತ್ತೆ ಪ್ರಾಪರ್ ಫೋಟೋಸ್ ಹಾಕಿ. ನಿಮ್ದು ಪ್ರಾಡಕ್ಟ್ ಯಾವ ತರ ಇದೆ ಅದೇ ತರ ಡೀಟೇಲ್ಸ್, ಅದೇ ತರ ಫೋಟೋಸ್ ಇರಬೇಕು. ಯಾಕಂದ್ರೆ ಅದರಲ್ಲಿ ಕಸ್ಟಮರ್ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.